ಬಾಯ್ ದಿನೇಶ, ನನ್ನ ಮೇಲೆ ಸಿಟ್ಟಿದ್ರೆ ನಿತ್ತು ಮೆಟ್ಟಂಗೆ 2 ಪೆಟ್ಟು ಹೊಡೀನಿ. ಆದ್ರೆ ನಂಗೆ ಹಿಂಗೆ ಸುಮ್ಮನೆ ಕೂಕೊಂಡಿದ್ದಕ್ಕೊಂದು ಆತಿಲ್ಲ. ಈಗ ನಾನು ದುಡ್ಡು ಕೇಳಕ್ ಬಂದನಲ್ಲ ಮಾರೇನೆ, ವಿಷಯ ಕೇಂಡೆ. ನಂಗೂ ಭಾಳ ಬೇಜಾರಾಯ್ತು ಮಾರೇನೆ, ಹಿಂಗ ಅಪ್ಪಕ್ಕಾಗ್ಲಿ. ಏ ಐತಾಳ, ಆ ಕಡೆ ಚೂಟೋನು ನೀನೆ, ಇಲ್ಲಿ ಬಂದು ಸಮಾಧಾನ ಮಾಡೋನು ನೀನೆ ಅಲ್ವೇನೋ? ಎದ್ರೆ ಹಿಂಗ್ ಹೋಗುದ್ರಿ ಅಂತ ಹೆಂಗ್ ಮಾರೇನೆ? ನಾನೆಂತ ಮಾಡಿದ್ದೆ ಅಂತ ಸತ್ಯ ಹೇಳು. ನನ್ನ ಹೆಂಡತಿ ತಲೆಯಲ್ಲಿ ಹುಳ ಬಿಟ್ಟವ್ ನೀನೇ ಅಲ್ವೇನೋ? ನೋಡ, ಅಂತ ಪಾಪದ ಕೆಲಸ ಮಾಡಿದ್ರೆ ಇಲ್ಲಿ ನಿತ್ತು ಮೆಟ್ಟಂಗ್ ರಕ್ತ ಕಾರ್ಸಾಯ್ತೆ. ನನ್ನಾಣೆ, ನಿನ್ನಾಣೆ, ದೇವರಾಣೆ. ನಿನ್ನ ಆಣೆ ಪ್ರಮಾಣಕ್ಕೆ ವಾಯ್ದೆ ಮುಗಿದು ಕೆಲವು ವರ್ಷ ಆತು ಬಿಡು. ನಿನ್ನ ಹೆಂಡತಿ ಬದಲಾಪಕ್ಕೆ ಕಾರಣ ಅವಳ ಅಪ್ಪ ಸೋಮಶೇಖರೇನೆ. ಹೇಗಷ್ಟು ನಿಖರವಾಗಿ ಹೇಳ್ತೀಯ? ತಿರುಗಾಟ ನಾಳೆ ತಿರುಗಾಟ ಮಾಡಿ 10 ಊರಿನ ನೀರು ಕುಡಿದು ಜೀವ ಅಲ್ದಾನ ಇದು. ಹಂಗೆ ಮನೆ ಶಿವಪುರಕ್ಕೆ ಹೋಗಿದ್ದೆ. ಆ ಊರಂಗೆ ಸೋಮಶೇಖರನ ಹೆಸರಂದ್ರೆ ಮಾವ ಕಂಸ. ಏನ್ ಹೇಳ್ತಾ ಇದೀಯೋ? ಸೋಮಶೇಖರಗೆ ಆ ಊರಂಗೆ 10 ಪೈಸದ ವ್ಯಾಲ್ಯೂ ಇಲ್ಲ. ಆ ಸದಾಶಿವನ ಮನೆ ಒಂದು ಹಾಳು ಮಾಡಿ ಲಗಾಡಿ ತೆಗಿತಾ ಇದ್ದ. ಹಾಗೆ ಅಂತಾನೆ ಇಟ್ಕೋ. ಮೊದಲೇಗಾರ ಹೇಳಿದ ಮಾತು ಜನರ ಬಾಯಿಂದ ನನಗೂ ತಲುಪಿದೆ. ಗಾಳಿ ಜೊತೆ ಯಾಕೆ ಗುದ್ದಾಡೋದು ಅಂತ ನಾನು ಸುಮ್ಮನಿದ್ದೆ. ಹೋಗಿ ಹೋಗಿ ನಿಮ್ಗೊಂದು ಬೀಗರ್ ಸಿಕ್ಕಿದ್ದಾಗ್ಬೋದು ಮಾರ. ಮೊದ್ಲು ಹೋಗಿ ಆ ಹೆಣ್ಣಿನ ಕರ್ಕೊಂಬನಿ, ಇಲ್ದ ಕತಿ ಪೂರ ಹೆಚ್ಚಿಗೆ ಆಯ್ತು. ಹಾಗಂತೀಯ? ನಾ ಹೇಳೋ ವಿಷಯ ಹೇಳಿದ್ದೆ. ನಿಮ್ ಕುಲದೇವ್ರ ಆಣೆ ಇದು ಸತ್ಯ. ಬಾಕಿ ವಿಷಯ ನಿಂಗೆ ಬಿಟ್ಟಿದ್ದೆ ಮಾರಾಯಣ. ನಾನು ಬರ್ಲಾ? ನಾ ಹೋತೆ. ದಿನೇಶ, ಮೊದಲೇಗಾರ ಹೇಳೋ ಮಾತು ಸತ್ಯ. ನೀನು ಕೆಲಸ ಮಾಡು, ಹೋಗಿ ರೋಹಿಣಿನ ಕರ್ಕೊಂಬಂದ್ಬೇಡ. ಅಪ್ಪಯ್ಯ, ನನಗೆ ಆಲೋಚನೆ ಮಾಡಕ್ಕೆ ಸ್ವಲ್ಪ ಸಮಯ ಬೇಕು. ಅವಳ ಅಪ್ಪಯ್ಯನ ಅವತಾರ ನೋಡಿ ಹೆದರಿಬಿಟ್ಟಿದ್ಯಾನು. ಆಕಾಶಕ್ಕೆ ಚಾಚಿರುವ ಗಿರಿಯ ಗುರಿಯಾಗಿರುವ, ಆಕಾಶಕ್ಕೆ ಚಾಚಿರುವ ಗಿರಿಯ ಗುರಿಯಾಗಿರುವ, ಆಕಾರದೇ ಬಲವಿರುವ ಉರಿವ ಕಿಡಿಯ ಕೆಚ್ಚಿರುವ, ಆಕಾರದೇ ಬಲವಿರುವ ಉರಿವ ಕಿಡಿಯುವ ಕೆಚ್ಚಿರುವ. ಒಂದು ಬ್ರಹ್ಮಾಂಡದಂತಹ ಶಾಂತಿ ಮೌನದೊಳಗೆ ತನ್ನದೇ ಆದ ರೀತಿ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾ ಮಲಗಿತ್ತು ನಮ್ಮ ಮಲೆನಾಡು. ಅಂತ ಮಲೆನಾಡಿಗೆ ಅದೇನ್ ಗರ ಬಡಿತೋ. ಕೆಲವು ತೋಟಕ್ಕೆ ಹಳದಿ ಎಲೆ ರೋಗ, ಕೆಲವರು ಮನುಷ್ಯರ ಭಾವನೆಗಳಿಗೆ ಕಾಮಾಲೆ ರೋಗ. ಸರಿಯಾಗಿ ಹೇಳಿದೆ ಕಾವ್ಯ. ಶಿವಪುರ ಈಗ ಎದುರಿಸ್ತಿರೋ ಸಮಸ್ಯೆಗಳನ್ನ ಒಂದೊಂದಾಗೆ ಬಿಡಿಸ್ಬೇಕು. ನಮ್ಮ ಸಂಘಟನೆ ಆ ಕೆಲಸ ಮಾಡಿದ್ರೆ ನಮ್ಗೆಲ್ಲ ಇರುಮೆ. ಸುಂದರೇಶ್ ಅವರೇ, ನೀವು ನಮ್ಮೂರಿನ ಆಗು ಹೋಗುಗಳ ಬಗ್ಗೆ ಸದಾ ಸಾಕ್ಷಿಗಳು. ಹಿಂದೆ ನಾನು ನಿಮ್ಮ ಎಸ್ಟಡಿ ಬೂತ್ಗೆ ಬಂದಾಗ ನಿಮ್ಮನ್ನ ನೋಡಿ ಅಸಹ್ಯ ಪಟ್ಕೊಳ್ಳೋರಲ್ಲಿ ನಾನು ಒಬ್ಳು. ಆಗಿನ ನಿಮ್ ನೋಟಕ್ಕೆ ಒಂದು ಅರ್ಥನ ಇದೆ ಅಂತ ನನಗೀಗ ಅನ್ನಿಸ್ತಿದೆ. ಹೇಳು ಸುಂದರೇಶ, ಗುಲಾಬಿ ಪ್ರಕರಣ, ಶಾಲಿನಿ ನಾಪತ್ತೆ, ಇವುಗಳ ಬಗ್ಗೆ ನಿನಗೆ ಏನೇನು ವಿವರಗಳು ಗೊತ್ತಿದೆ? ಗುಲಾಬಿ ವಿಷಯದ ಬಗ್ಗೆ ನಾನಷ್ಟು ಹೇಳಲಾರೆ. ಆದ್ರೆ ಶಾಲಿನಿ ವಿಷಯಕ್ಕೆ ಸಂಬಂಧಪಟ್ಟ ಕೆಲವು ಫೋನ್ ನಂಬರ್ಗಳು ನನ್ನ ಹತ್ರ ಇವೆ. ಹಾಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವು ಮಾಹಿತಿಗಳು ನನ್ನ ಹತ್ರ ಇದೆ. ಆದ್ರೆ ನಾನಿನ್ನು ಪೊಲೀಸ್ನವರಿಗೆ ಕೊಟ್ಟೇ ಇಲ್ಲ. ಅದ್ಯಾಕೆ ಹಾಗೆ ಮಾಡಿದ್ರಿ? ಈ ವಿಷಯದಲ್ಲಿ ಇಡೀ ಊರೇ ನನ್ನನ್ನ ಅನುಮಾನದಲ್ಲಿ ನೋಡ್ತಾ ಇದೆ. ಹಾಗಲ್ಲ ಕಾವ್ಯ, ಕೆಲವು ನಿಷ್ಠುರವಾದ ಸತ್ಯಗಳನ್ನ ನಾವು ಹೇಳಬಾರ್ದು. ಯಾಕೆಂದ್ರೆ ಊರ್ ಮನೆ ಅಲ್ವಾ, ನಾವು ಇಲ್ಲೇ ಬದುಕ್ಬೇಕಲ್ವಾ. ಅಂದ್ರೆ ನೀನ್ ಹೇಳ್ತಾ ಇರೋ ಸುಂದರೇಶ, ಇದು ತಪ್ಪಲ್ವಾ? ತಪ್ಪು ಅಂತ ನನಗೆ ಅನಿಸ್ತಾ ಇಲ್ಲ ಚಂದ್ರಣ್ಣ. ಯಾಕೆಂದ್ರೆ ನನಗೆ ಹೆಂಡತಿ ಮಕ್ಕಳು ಇದ್ದಾರೆ, ಅವ್ರ ರಕ್ಷಣೆ ನೋಡ್ಬೇಕಲ್ವಾ. ಸರಿ ಬಿಡು ಸುಂದರೇಶ, ನಾನು ಈಗ ಊರಿಗೆ ಬಂದಿದ್ದೀನಿ. ನಿನಗೆ ನಾನು ಸಾಥ್ ಕೊಡ್ತೀನಿ. ನಿನಗೆ ಗೊತ್ತಿರೋ ರಹಸ್ಯಗಳನ್ನ ನನಗೆ ಹೇಳು. ಸುಂದರೇಶ, ಒಂದು ನಿಮಿಷ ಬಾಯಿ.
ಮಾತ್ರ ನನಗೆ ಗೊತ್ತಿದೆಯಪ್ಪ. ಸರಿ ಬಿಡು ಸುಂದರೇಶ. ಕಾವ್ಯ, ನಾವು ಮುಂದೆ ಇರಿಸೋ ಹೆಜ್ಜೆ ನಮ್ಮ ದೇಶ, ನಮ್ಮ ನೆಲ ಅಪರಾಧ ಮುಕ್ತವಾಗಬೇಕು. ದೇವರು, ಧರ್ಮ, ನಮ್ಮತನ ಜಾಗೃತವಾಗಬೇಕು. ನಮ್ಮೂರಿಗೆ ಬಂದಿರೋ ಕಳಂಕ ನಿವಾರಣೆ ಆಗ್ಬೇಕು. ಬನ್ನಿ ಎಲ್ಲ ಧೈರ್ಯವಾಗಿ ಮೊದಲನೇ ಹೆಜ್ಜೆ ಇಡೋಣ. ಆಕಾಶಕ್ಕೆ ಚಾಚಿರುವ ಗಿರಿಯ ಗುರಿಯಾಗಿರುವ, ಆಕಾಶಕ್ಕೆ ಚಾಚಿರುವ ಗಿರಿಯ ಗುರಿಯ. ಹಾ ನಮಸ್ಕಾರ. ನಮಸ್ಕಾರ. ನಿಮ್ಮ ಹತ್ರ ಮೊಬೈಲ್ ಇತ್ತಾ? ಹೌದು. ಒಂದು ಹೊಸ್ತೆ ತಗೊಳ್ಳು ಅಂತ ಮಾರೇನೆ. ಎಷ್ಟು ಹೇಳ್ತಿ? ತಗೊಳ್ರಿ ಆಯ್ತಾಳ್ರ, ಸ್ಟಿಚ್ಗಳು ಮಾಡ್ಕೊಡೋಣ. ಅಲ್ಲ, ನಾನೊಂದು 5,000 ರೆಡಿ ಇದ್ದೆ. ಔಟ್ ಗೋಯಿಂಗ್ ಎಲ್ಲ ಚೆನ್ನಾಗಿತ್ತಾನೆ ಇದಾಗೆ. ನಾನು ನಂಬರಿಗೆ ಫೋನ್ ಮಾಡಿ ಕಾಣ್ತೆ. ಯಾಕೋ ಗಪ್ಪ, ಗಜಾನನ ಬಸ್ಸು ಗ್ಯಾರೇಜಲ್ಲೇ ನಿಂತು ಬಿಟ್ಟಿದೆ, ರೂಟ್ ಮೇಲೆ ಹೋಗಿಲ್ಲೇನೋ? ಯಾಕೋ ನಂಗೆ ಇವತ್ತು ಬಸ್ ಬಿಡೋಕೆ ಮನ್ಸಿಲ್ಲ ಅಪ್ಪಯ್ಯ. ನಿನಗೆ ಬಸ್ ಬಿಡಕ ಮನ್ಸಿಲ್ಲ ಅಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಯ್ತಾ ಇರ್ತಾರಲ್ಲ ಜನ, ಅವ್ರ ಗತಿ ಹೆಂಗೆ? ಇಷ್ಟಕ್ಕೂ ನಿನ್ಗೇನಪ್ಪ ಅಂತ ಬೇಜಾರು? ಅಪ್ಪಯ್ಯ 3 ಲಕ್ಷ. ಅಕ್ಕಯ್ಯ ಯಾಕೋ ಅಳುತ್ತಾ ಇದ್ಲು. ಆಮೇಲೆ ಬಾವ ನೆನಪಾಗತ್ತೆ ಅಂತ ಹೇಳ್ತಿದ್ಲು. ಪಾಪ. ಹೌದಾ? ಗಪ್ಪ, ಬಸ್ಸು ಗ್ಯಾರೇಜಲ್ಲೇ ನಿಂತಿದ್ರೆ ಹಾಳಾಗೋಗ್ಬಿಡುತ್ತೆ ಕಣೋ. ಒಂದ್ ರೌಂಡ್ ಫುಲ್ ಊರ್ ಸುತ್ಕೊಂಡ್ಬಿಡೋಕು. ಅದಿಲ್ಲ, ಊರ್ ತುಂಬಾ ಬಸ್ ಬಿತ್ಕೊಂಡು ಅಕ್ಕಯ್ಯ ಅಳ್ತಾ ಇದ್ದಾಳೆ, ಬಾವ ನೆನಪಾಗ್ತಾ ಇದೆ ಅಂತ ಒಂದ್ ಲೌನ್ ಬಸ್ ಬಿತ್. ಅದೆಲ್ಲ ಹೇಳಬಾರ್ದು. 639 ಸೀಟ್ ಇಲ್ಲ ರಾಮಣ್ಣ, ರೈಟ್. ಅಲಮನ 9 ಸೀಟ್ ಇಲ್ಲ ರಾಮಣ್ಣ, ಲೈಟ್. ಬೇಗ ಬಾರೋ, ಅಕ್ಕ ಬಂದಿದ್ದಾಳೆ ಅಂತ ಅಮ್ಮ ಹಬ್ಬದ ಅಡಿಗೆ ಮಾಡ್ತಿದ್ದಾಳೆ. ಹೋಗು ಹೋಗು, ಬೇಗ ಹೋಗು. ಘಾಟಿ ಸೆಕ್ಷನ್ ಇದೆ ಸ್ವಲ್ಪ ದೂಲಿಲು. ಆ ಏನ್ರಿ ರೀ, ರೋಹಿಣಿ ಕೊಡೆಗೂ ಮನೆಗ್ ಬಂದ್ ಕುಂತ್ಲು. ಇಂಥದ್ದೊಂದು ಅಪಪ್ರಚಾರ ಊರೆಲ್ಲ ಆದ್ರೆ ಎಂತ ಮಾಡುದು ಮರೇರೆ? ಗಿರಿಜಾ, ಈ ವಿಷಯ ಅಪಪ್ರಚಾರ ಆಗೋದಕ್ಕೆ ಸಾಧ್ಯನೇ ಇಲ್ಲ ಕಣೆ. ಯಾಕೆ ಗೊತ್ತಾ? ಇದುವರೆಗೂ ಊರಲ್ಲಿ ಏನಾದ್ರು ಪ್ರಚಾರ ಅಪಪ್ರಚಾರ ಅಂತ ಏನಾದ್ರು ಆಗಿದ್ರೆ ಅದು ಹುಟ್ಟಾಕಿರೋದು ನಾನೇನೆ. ಅಂಥದ್ರಲ್ಲಿ ನಮ್ಮ ಮನೆ ಪ್ರಸಂಗನೇ ಅಪಪ್ರಚಾರ ಆಗುತ್ತಾ? ಎಲ್ಲ ಆಗಲ್ವೇ? ಶುರುವಾಗ್ಲಿ, ಆಮೇಲೆ ಹೇಳ್ತೀನಿ. ಜನ ನಾಮ್ ತಿಳ್ಕೊಂಡಂಗಿರಲ್ಲ. ಅಲ್ಲ, ಒಲೆ ಮೇಲೆ ಏನಿಟ್ಟಿದ್ಯೋ ಸೀತಾ ಇದೆ ನೋಡು. ಫೋನ್ ಬಂತು. ಹಲೋ, ಯಾರು ಮಾತಾಡ್ತಾ ಇರೋದು ಅಂತ ಕೇಳಿದ್ರೆ ನೀವು ಯಾರಿಗ್ರಿ ಫೋನ್ ಮಾಡಿರೋದು? ಯಾರು? ಶಿವಪುರ ಸೋಮಶೇಖರ ರಾಯರ? ನಾನೇ ಮಾತಾಡ್ತಾ ಇರೋದು. ಆಯ್ತಾಳ್ರೆ, ವಿಷಯ ಏನ್ ಹೇಳಿ. ಇಲ್ಲಿ ಕೆಲವು ಸಮಾಚಾರ ಇತ್ತು. ಹೌದಾ? ಮುಂದಿನ ಸಲ ಸಂಭಾವನೆಗೆ ಅಂತ ಬಂದಾಗ 5 kg ಅಡಿಕೆ ನಂದಲ್ಲ ಅಂತ ಎಕ್ಸ್ಟ್ರಾ ಕೊಡ್ತೀನಿ. ವಿಷಯ ಏನ್ ಬೇಕು ಹೇಳಿ. ಸಮಾಚಾರ ಭಾರಿ ಬಿಗೀತ್. ವೆಂಕಟೇಶನ್ನ, ಸಾವಿತ್ರಮ್ಮನ್ನ, ದಿನೇಶನ್ನ ಎಲ್ಲ ನಾನು ಖುದ್ದ ಕಂಡೇ ಬಂದಿದ್ದೆ. ಏನಂತೆ ಆ ನಯವಂಚಕರು ಏನಂತಾರೆ? ಸರಿಯಾದ ಶಬ್ದನ ಸರಿಯಾದ ಸಮಯದಲ್ಲೇ ಪ್ರಯೋಗ ಮಾಡಿರಿ. ಇಲ್ಲಿ ದೊಡ್ಡ ಸಂಚು ನಡೀತಿತ್ತು ಮಾರ್ರೆ. ಏನದು ಬೇಗ ಹೇಳ್ರಿ. ಆಯ್ತಾಳ್ರೆ, ಪ್ರಸಂಗನ ಪಟಾಪಟ್ ಮುಗಿಸ್ಬಿಡ್ಬೇಕು. ನಿಮಗಿರು 2 ಮಕ್ಕಳು ಎಡವಟ್ಟು ಅಂಬ್ರು. ಹೋದ್ರಂಗು ನಿಮ್ ಗಂಡು ಮಗಂಗೆ ಬುದ್ಧಿಯೇ ಸರಿ ಇಲ್ಲ ಅಂಬ್ರ. ಹೌದಾ? ಯಾರು ಹೇಳಿದ್ದು? ವೆಂಕಟೇಶಯ್ಯ. ಆಮೇಲೆ ವಿಷಯ ಹೇಳ್ರಿ. ಹಂಗಾಪಕ್ ಹೋಯಿ ನಿಮ್ಮ ಆಸ್ತಿ ಎಲ್ಲ ನಿಮ್ಮ ಮಗಂಗೆ ದಕ್ಕುದಿಲ್ಲ, ದಕ್ಕಿರು ಪ್ರಯೋಜನ ಇಲ್ಲ.
ಅದನ್ನೆಲ್ಲ ನಾವೇ ಒಳಗಾಕಬೇಕು ಅಂತೇಳಿ ಪ್ಲಾನ್ ಮಾಡ್ತಾ ಇದ್ರು. ಓ ಈಗ ನೀವು ವಿಷಯ ತಿಳಿಸಿದ್ದು ಒಳ್ಳೇದೇ ಆಯ್ತು. ಆಗಾಗ ವಿಷಯಗಳನ್ನು ತಿಳಿಸ್ತಾ ಇರಿ, ಕೈ ಚೀಲದಲ್ಲಿ ಅಡಿಕೆ ತಗೊಂಡು ಹೋಗ್ತಾ ಇರಿ. ಹಾ ಹಾ ಆಯ್ತು ಆಯ್ತು ಅಕ್ ಅಕ್ ಬೆತ್ತೆ ಬೆತ್ತೆ. ಸಮಾಚಾರ ಹೀಗಿದೆ. ಆಶ್ಚರ್ಯ ಅಂದ್ರೆ ಪ್ರಪಂಚದಲ್ಲಿ ನನಗಿಂತ ಖತರ್ನಾಕ್ಗಳಿದಾರಲ್ಲ ಅಂತ. ಜಿಪುಣ ನನ್ನ ಮಗ ಗೋಣಿ ಚೀಲ್ದಾಗ ಕೊಡ್ತಾ ಅಂತ ಕಂಡ್ರೆ ಕೈ ಚೀಲ್ದಂಗಂತೆ. ಎಂತ ಅವ್ನ ಕರ್ಮಕ್ಕ ಕೈ ಚೀಲ್ದಂಗ ಅಡಿಕೆ. ಹಲೋ ಗೊತ್ತಿಲ್ಲಲ್ಲ ಮಾರನೆ, ಎತ್ತ ಔಟ್ ಗೋಯಿಂಗ್ ಸರಿ ಇಲ್ಲ ಮಾರ. ಕೊರ 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 ಶಬ್ದ ಆತ್ ತಕ ನೀನು ಬೇರೆ ಅಂತ ಕಾಂತೆ. 6 ರೂಪಾಯಿ ಆಗಿದೆ. ಒಂದು ಕೆಲಸ ಮಾಡ, ನಾಳೆ ಯಕ್ಷಗಾನಕ್ಕೆ ಬಾ, ನಿನ್ನ ಮುಂದಿನ ಸೀಟಂಗೆ ಕೂರಿಸ್ತೆ. ಹೋಗಿ ಸಾವಿರಕ್ಕೆ ಹೋಗ್ ಹೋಗ್ ಹೋಗ್. ಇಲ್ಲಿಗೆ ಬಂದು ಮುಟ್ಟಿದೆ ಕಣ ಹುಡುಪ. ಅಲ್ವೋ ದಿನೇಶ, ಮಮ ದೇವರ್ಷಿ ಪಿತೃ ಋಣಾಪಕರಣ ಹೇತುಭೂತ ಧರ್ಮ ಪ್ರಜೋತ್ಪಾದನ ಸಿದ್ಧಿದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಕನ್ಯಾ ಪರಿಗ್ರಹಣಂ ಕರಿಷ್ಯೆ ಅಂತ ತಾನೇ ನೀನು ಅವಳು ಕೈ ಹಿಡಿದಿದ್ದು. ಹೌದಯ್ಯ, ದೇವಋಣ, ಋಷಿ ಋಣ, ಪಿತೃಋಣ ಕಳೆಯೋದಕ್ಕಾಗಿ, ಧರ್ಮ ಸಂತತಿ ಉತ್ಪತ್ತಿಗಾಗಿ ನಾನು ಅವಳನ್ನು ಮದುವೆ ಆಗಿದ್ದು. ಅಂದಮೇಲೆ ನಿನ್ನ ಮಾತು ನಿಜ ಆಗ್ಬೇಕಲ್ಲ ಈಗ. ಅಂದ್ರೆ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತ ಅಗ್ನಿ ಮುಂದೆ ಹೇಳಿ ಈಗ ಸುಮ್ಮನೆ ಕೈ ತೊಳ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ಯಲ್ಲ. ಈಗ ನಿನ್ನ ಹೆಂಡತಿ ತವರು ಮನೆಗೆ ಹೋಗಿದ್ದಾಳೆ, ನೀನ್ ಇಲ್ಲೇ ಹೀಗೆ ಇದೆಯಲ್ಲ. ಸರಿ, ಈಗ ನಾನು ಏನ್ ಮಾಡ್ಬೇಕು ಅನ್ನೋದನ್ನ ಹೇಳು. ಮನಃ ಏವ ಕಾರಣಂ ಮನುಷ್ಯಾಣಂ ಬಂಧಮೋಕ್ಷಯೋಹೋ ಅಂತ ಮನಸ್ಸನ್ನ ಸರಿ ಮಾಡ್ಕೋಬೇಕು ದಿನೇಶ. ಸಪ್ತಪದಿ ತುಳಿದು ಸುಖವಾಗಿ ಬಾಳಬೇಕು ಅಂತ ಮನೆಗೆ ಕರ್ಕೊಂಬಂದ್ ಹೆಂಡ್ತಿನ ನೀನು ಮೊದಲು ಅವಳು ತವ್ರ ಮನೆಯಿಂದ ವಾಪಸ್ ಕರ್ಕೊಂಬರ್ಬೇಕು. ನಾನು ಅಲ್ಲಿಗೆ ಹೋಗ್ಬೇಕಾ? ನೋಡಯ್ಯ, ಲಕ್ಷ್ಮೀನ ಹುಡ್ಕೊಂಡು ನಾರಾಯಣ ಭೂಮಿಗೆ ಬಂದಿಲ್ವಾ? ಮನೆ ಹೊಸ್ಲಲ್ಲಿಟ್ಟ ಅಕ್ಕಿ ಸೇರನ್ನ ಒದ್ದು ಒಳಗೆ ಬಂದ ಹೆಂಡತಿ ಅಂದ್ರೆ ಲಕ್ಷ್ಮೀ ಸಮಾನ, ಗಂಡ ನಾರಾಯಣ ಸ್ವರೂಪ. ಅಂದ್ರೆ ನೀನು ಅವಳನ್ನ ತವ್ರ ಮನೆಯಿಂದ ಕರ್ಕೊಂಡು ಬರ್ಲೇಬೇಕು. ನಾನು ಸೋತೆ ಅಂತ ಆಗೋಲ್ವೇನೋ? ಈಗ ನೀನು ಗೆದ್ದಿದೀಯ ಅಂತ ಯಾರಾದ್ರೂ ಕಿರೀಟ ಹಾಕಿದಾರ? ಮುಖ ನೋಡು ಹೇಗಾಗಿದೆ. ಬಾಲಿಶವಾದ ಹಠದಿಂದ ಬದುಕನ್ನ ಹಾಳು ಮಾಡ್ಕೋಬೇಡ ದಿನೇಶ. ನಿನಗೆ ಮದುವೆ, ಸಂಸಾರ, ಹೆಂಡತಿ ಬಗ್ಗೆ ಹೇಳೋ ನಾನೇ ಎಷ್ಟು ಸಂಕಷ್ಟ ಅನುಭವಿಸಿದ್ದೀನಿ ಅಂತ ನನಗೆ ಗೊತ್ತು. ಅದು ನಿನ್ಯಾವತ್ತಾದ್ರೂ ಹೇಳ್ತೀನಿ. ಮೊದಲು ಈಗ ನೀನು ಸೋಮಶೇಖರನ್ ಮನೆ ಹೋಗಿ ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡು. ಮಾವ ತಂದೆ ಸಮಾನ, ಏನು ನಷ್ಟ ಆಗಲ್ಲ. ಯಾಕೆಂದ್ರೆ ವಾಪಸ್ ನಿನ್ ಜೀವನಕ್ಕೆ ಬರೋದು ನಿನ್ ಹೆಂಡತಿ. ಹಾಗಂತೀಯ?
ಇವತ್ತು ನಿನ್ನ ನಂಬಿದ ಸೋಮಶೇಖರ ಇದ್ದಾರಲ್ಲ ಅವರ ಮಗಳ ಪ್ರಶ್ನೆ ಉಂಟು. ಇದು ಪ್ರತ್ಯೇಕ ದರ್ಶನ ಕನ್ನಡದಲ್ಲಿ ಆಗ್ಬೇಕು. ಏನು ಬನ್ನಿ ಸೋಮಶೇಖರ. ಎಲ್ಲ ಸೋಮ ಬನ್ನಿ. ಸೋಮ ಸೋಮಶೇಖರ, ಇತ್ತೀಚೆಗೆ ನಿನಗೆ ಬೇಡ ಹೋಗಿದ್ದೆ ಜಾಸ್ತಿ ಆಗ್ತವೆ. ಏನು ನನ್ನ ನಂಬ್ಕೊಂಡಿದ್ಯಾ, ಹಾಗಾಗಿ ಉಳ್ಕೊಂಡಿದ್ಯಾ. ಇಷ್ಟೊತ್ತಿಗೆ ನಿನ್ನ ಕತೆ ಮುಗಿದು ಹೊತ್ತಿತ್ತು. ಹಿಡಿ ಪ್ರಸಾದ, ಏನ್ ನೀನು ಗೋ. ಇವಳು ನನ್ನ ಮಗಳು ರೋಹಿಣಿ ಅಂತ. ನಿನ್ನ ಆಶೀರ್ವಾದದಿಂದನೇ ಮದುವೆ ಆಗಿದ್ದು. ಮಗು ಸ್ವಲ್ಪ ಎಳಸು, ಹಾಗಾಗಿ ಗಂಡನ ಮನೆಯಲ್ಲಿ ಹೊಂದಾಣಿಕೆ ಇಲ್ಲ. ಎಲ್ರೂ ಇವಳು ಎಳಸ್ತನ ಹಂಗಿಸ್ತಾ ಇದ್ದಾರೆ. ನೀನೇ ಒಂದು ದಾರಿ ತೋರಿಸ್ಬೇಕು. ಅದು ಕಾರಣ ಕೇಳಿದ್ರೆ ನೀಲಿಂದ ಓಡಿ ಹೋತಿ. ಈಗ ಸುಮ್ಮನೆ ಆ ಸದಾಶಿವನ ಮಗಳು ದಿವ್ಯಗೆ ಮೋಸ ಮಾಡಿ ಅದ್ರ ಫಲ ಈಗ ನೀವು ಉಂಡುದು. ಅದ್ ನನಗೂ ಗೊತ್ತು. ನಾನು ನಿನ್ ಭಕ್ತ, ನೀನೇನಾದ್ರು ಒಂದು ಪರಿಹಾರ ಕೊಡು. ಹೆಂಗೂ ಮುಂದೆ ನಿನಗೆ ದೇವಸ್ಥಾನ ಕಟ್ಟೋದು ಅಂತಿದ್ಯಲ್ಲ, ಆಗ ಬೆಳ್ಳಿ ಜೋಡಿ ಗೋಪುರ ಸೇವೆ ನಂದೆ, ಆಯ್ತಾ? ಹಾಗಾದ್ರೆ ಈ ಸಮಸ್ಯೆಗೆ ಒಂದು ಪರಿಹಾರ ಕಂಡುಹಿಡಿಯೋಣ.